ಗೋಪಾಲಣ್ಣಿ, ಡಾಕ್ಟರ್ ಯಡಿಯೂರು ರಿಟೈರ್ಡ್ ಆದ್ಮೇಲೆ ರಾಜ್ಯದಲ್ಲಿ ಆಪರೇಷನ್ ಮಾಡಾರ ಇಲ್ಲ ಅಂತಿದ್ದಲ್ಲ ಅಣ್ಣ. ನೋಡಿಲಿ, ಹೊಸ ಸರ್ಜನ್ ಬಂದವರಂತೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLA ಪರ್ಚೇಸ್ ಮಾಡಕ್ಕೆ ಬಿಜೆಪಿ ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿ ಅವರು. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ, ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದಾರೆ. ಅಯ್ಯಯ್ಯೋ, ಒಂದೊಂದು ತಲೆಗೆ 100 ಕೋಟಿ ಕೊಟ್ಟು 50 ಜನಗಳನ್ನ ಆಪರೇಷನ್ ಮಾಡಿ ಈ ಸರ್ಕಾರ ಬೀಳಿಸಿ ಬಿಜೆಪಿ ತಗ ಬರಕ್ಕೆ ಹೋರಾಡ್ತಾವ್ರಂತೆ ಕಲ್ಯಾಣ. ಇದು ಹಿಂದೆ ನಡೆದಿಲ್ಲ, ಮುಂದೆ ನಡೀತದೋ ಇಲ್ವೋ ಗೊತ್ತಿಲ್ಲ ಅಂತ ದೊಡ್ಡ ಹೋರಾಟ ಕಂಡ್ಲ. 50 ಜನಕ್ಕೆ 100 ಕೋಟಿ ಅಂದ್ರಿ, ಇದು 5,000 ಕೋಟಿ ಪ್ರಾಜೆಕ್ಟ್ ಆಯ್ತಲ್ಲ ಬೇಕನಶಿ. ಒಂದ್ ತಿಂಗಳಲ್ಲಿ ದುಡ್ದಾಕ್ತಾರೆ ಕಣ. ಇಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕು, ಲಾಭ ತೆಗಿಬೇಕು, ಇಷ್ಟೇ ಈಗಿನ ದಂಧೆ ನಡೀತಾ ಇರೋದು. ಅಂದಂಗೆ ಸರ್ಜನ್ ಯಾರಂತಲೇ? ಕಾಂಗ್ರೆಸ್ ಸರ್ಕಾರಗಳಿಲ್ಲ, ಅಲ್ಲೆಲ್ಲವೂ ಕೂಡ ಆ ಸರ್ಕಾರಗಳನ್ನ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದ್ರ ಹಿಂದೆ ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ಇದ್ರ ಹಿಂದೆ ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ನಾವ್ ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವ್ MLA ಭೇಟಿ ಮಾಡಿಲ್ಲಲ್ಲ. ಯಾವ MLA, ಕಾಂಗ್ರೆಸ್ MLA ಭೇಟಿ ಮಾಡಿದಿರಿ? ನಾವೇನ್ ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಬೀಳಿಸುವಂತ ಅವಶ್ಯಕತೆನೂ ಇಲ್ಲ. ಸೂಪರ್ ಮಾಮಾ. ಅಶೋಕು ಇಷ್ಟೊಂದು ಮುಗ್ದನು ಇಲ್ಲ, ನಾವು ಮುಟ್ಟಾಳ್ರು ಗೊತ್ತೈತಿಲ್ಲ ಕಣ್ಲ. ಎಷ್ಟು ಈಜಿಯಾಗಿ ನಾವು ಅಂತದಕ್ಕೆ ಕೈ ಹಾಕೇ ಇಲ್ಲ ಅಂತೈತೆ. ಕೈ ಹಾಕಿದ್ರು ಅಶೋಕನ್ನ ಕೇಳಿ ಯಾರಾಗ್ತಿರ್ಲಣ್ಣ, ಅದನ್ನ ಸುಮ್ಕೆ ಒಂದ್ ಲೆಕ್ಕಾಚಾರಕ್ಕೆ ಮಾಡಿಕೊಂಡ್ರೆ ಅಷ್ಟೇ ಕಣ. ನೋಡಿಲಿ, ಇನ್ನೂ ಡೀಟೇಲ್ ಬೇಕಾರೆ. MLAಗಳನ್ನ ಖರೀದಿ ಮಾಡೋದು, ಅಧಿಕಾರದ ಆಸೆ ತೋರಿಸೋದು, ಇದನ್ನ ಮಾಡಿ ಅಲ್ವಾ ಅವರು 2 ಸಾರಿ ಸರ್ಕಾರ ರಚನೆ ಮಾಡೋದು. ಅದು ಅವರಿಗೆ ರೂಢಿ ಆಗಿದೆ, ಶಾಲೆ ಆಗ್ಬಿಟ್ಟಿದೆ. ಈಗ ಮತ್ತೆ ಮಾಡಬೇಕು ಅನ್ನುವಂತ ಭ್ರಮೆಯಲ್ಲಿದ್ದಾರೆ. ತಿರುಕನ ಕನಸು ಕಾಣ್ತಾ ಇದ್ದಾರೆ. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ 100 ಕೋಟಿ ಎಲ್ಲಿಂದ ಬರ್ತಾ ಇದೆ? ಹಿಂದೇನು ಎಷ್ಟು ಜನ ಶಾಸಕರಿಗೆ ಖರೀದಿ ಮಾಡಿದ್ದಾರೆ? ಒಟ್ಟಿನಲ್ಲಿ ಮೂಡ ಕೇಸ್ನ ಮುಂಡ ಮೋಚಾಕಿ ಇದೊಂದು ಆಪರೇಷನ್ ಕತೆ ಹಿಡ್ಕೊಂಡು ಓಡಾಡ್ತವೆ ಅನ್ಲ. ಒಂದ್ ತರಕ್ಕೆ ಅದನ್ನು ನಿಜನೇ ಕಲ್ಯಾಣ. ಆದ್ರೂ ಬಿಜೆಪಿ ಆಪರೇಷನ್ ಕೈ ಹಾಕೋದಿಲ್ಲ ಅಂದ್ರೆ ಯಾರು ನಂಬೋದಿಲ್ಲ. ಅವಿಲ್ಲಿ ಗಂಟ ರಾಜ್ಯದಲ್ಲಿ ಸರ್ಕಾರ ಮಾಡಿರೋದೇ ಆಪರೇಷನ್ ಮಾಡಿ, ಸ್ವಂತ ಗೆದ್ದು ಯಾವತ್ತು ಸರ್ಕಾರ ಮಾಡಿಲ್ಲ ಕಣವ. ಈಗಿಲ್ಲ ಅಂದ್ರು ಮುಂದೊಂದಿನ ಮಾಡ್ತವೆ ಬುಡ್ಲೆ. ಬರೀ ಆ ಪಾರ್ಟಿಯಿಂದ ಈ ಪಾರ್ಟಿಯಿಂದ ಆಪರೇಷನ್ ಮಾಡಿ ಜನ ಕರ್ಕೊಂಬಂದು ಬಿಜೆಪಿ ಒಳಗೆ ಕ್ವಾಲಿಟಿ ಲೀಡ್ರೇ ಇಲ್ದಂಗ ಆಗೋತು ಕಂಡ. ಸದೇನದು ಒಳಗೆ ನಿಂತ್ಕೊಂಡು ಮಾತಾಡ್ಯಾರ ದಿಕ್ಕಿಲ್ದಂಗ ಆಗವಿ. ಅದಕ್ಕೆ ಯಾಕನ ಅವು ಮಾತಾಡೋದು ಬಿಟ್ಟು ಬರೀ ಗಲಾಟೆ ಮಾಡಿ ಬಾವಿಗಿಳಿದು ಸ್ಟ್ರೈಕ್ ಮಾಡೋದು. ಅಸೆಂಬ್ಲಿನ ಅರ್ಧ ದಿನಕ್ಕೆ ನಿಲ್ಲಿಸ್ಬಿಟ್ಟವೆ ಬುಡ್ಲೆ. ರಾಜಕೀಯ ಅಂದ್ರೆ ಕನ್ನಡ ನಿಘಂಟಲ್ಲಿ ಅಸಹ್ಯ ಅಂತ ಸೇರ್ಸಕ್ಕಾಗಿಲ್ಲ ಬಂದ್ರು ಆಶ್ಚರ್ಯ ಇಲ್ಲ. ನಡ್ಲೇ ಶಿವನಿ ಶಂಭುಲಿಂಗ.